ಅವರ ಗಂಡಂದಿರನ್ನ ಪ್ರೀತಿಸೋದಿಲ್ವಾ ಅಪ್ಪಾಜಿ? ಪತಿಗೆ ಸರಿ ಸಮಾನವಾಗಿ ಹಂಚು. ನನ್ನ ಜೀವನ ಎಲ್ಲ ನನ್ನ ಸಾಮ್ರಾಟ ಬಂದ, ಇವನು ಹೋದ, ಅವನು ಬಂದ, ಇವನು ಹೋದ. ಅವನು ಎಲ್ಲಿಂದ ಬಂದಿದ್ದ. ಉಳಿದ ಒಂದು ಪಾಲನ್ನ ನೀವಿಬ್ಬರೇ ಸಮನಾಗಿ ಹಂಚಿಕೊಳ್ಳಿ. ಧನ್ಯವಾದಗಳು ಅಪ್ಪಾಜಿ. ನೋಡಿ ಮಕ್ಕಳೇ, ಈಗ ನಿಮಗೆ ಕೊಡಲು ನನ್ನ ಬಳಿ ಏನೂ ಉಳಿದಿಲ್ಲ. ನನ್ನೆಲ್ಲ ಆಸ್ತಿಯನ್ನು ನಿಮ್ಮಿಬ್ಬರಿಗೂ ಹಂಚಿರುವುದರಿಂದ ನನ್ನದೊಂದು ಷರತ್ತಿದೆ. ಅದೇನೆಂದರೆ, ನಾನು ನಿಮ್ಮಿಬ್ಬರ ಮನೆಗಳಲ್ಲೂ ಒಂದೊಂದು ತಿಂಗಳು ವಾಸವಿರುತ್ತೇನೆ. ಆಗ ನನ್ನ ಉಪಚಾರಕ್ಕೆ 100 ಜನ ಸಾಮಂತರು ಇರುತ್ತಾರೆ. ಅವರೆಲ್ಲರ ಖರ್ಚು ವೆಚ್ಚಗಳನ್ನು ನೀವೇ ಭರಿಸತಕ್ಕದ್ದು. ಹೆಸರಿಗೆ ಮಾತ್ರ ನೀವು ರಾಜ, ಅಧಿಕಾರವೆಲ್ಲ ನನ್ನದೇ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದ್ದರೆ ಹೇಳಿ. ಈ ಮುದುಕ ಹೋದ, ಹಣ ಹೋಗು ಮುದುಕ. ಉಳಿದಿರೋ ಒಂದು ಪಾಲು ನಮ್ಮಿಬ್ಬರಿಗೆ ಸೇರಿದ್ದು. ಹೌದು ಹೌದು. ಈ ಮುದುಕ ಹೋದ, ಹೋದ ಹೋದ ಮುದುಕ ಹೋದ. ಇವನು ಹೋದ, ಅವನು ಬಂದ, ಅವನು ಬಂದ, ಇವನು ಹೋದ, ಅವನು ಬಂದ, ಇವನು ಹೋದ. ಅವನು ಎಲ್ಲಿಂದ ಬಂದಿದ್ದಾದರೂ ಯಾಕೆ ಬಂದ? ಅವನು ಹಾರಿಕೊಂಡು ಬಂದ, ಅವನು ತೂರಿಕೊಂಡು ಬಂದ. ಮ್ಯಾಕ್ಬೆತ್ ಬಂದ, ಬರೀ ಮ್ಯಾಕ್ಬೆತ್ ಅಲ್ಲ, ಸಾಮ್ರಾಟ್ ಮ್ಯಾಕ್ಬೆತ್, ಸಾಮ್ರಾಟ್ ಮ್ಯಾಕ್ಬೆತ್, ಸಾಮ್ರಾಟ್ ಮ್ಯಾಕ್ಬೆತ್. ಪತ್ರ ಸಿಕ್ತು. ಪತ್ರ ಕೊಡು, ಪತ್ರ ಕೊಡು ನಿನಗೆ. ಹೋಗೋ, ನಂದು ಸಿಕ್ಕಿದ್ದು. ಕೊಡಲ್ವಾ? ಕೊಡಲ್ಲ. ಇದು ನಿನಗೆ ಮಾಡ್ತೀನಿ. ನಿಮಗೆ ಒಂದು ಪತ್ರ ಬಂದಿದೆ. ಹೌದಾ? ಅದು ನಿಮ್ಮ ಪತಿಯವರಿಂದ. ಎಲ್ಲಿ? ಆಗೋ ಅಲ್ಲೇ. ಆ ಪತ್ರ ಕೊಡು. ಇಲ್ಲ, ಕೊಡಲ್ಲ. ನಿನಗೆ ಹೇಳ್ತಿರೋದು, ಆ ಪತ್ರ ಕೊಡು. ಮೈ ಡಿಯರ್, ಎಂದು ನನಗೆ ವಿಜಯ ಪ್ರಾಪ್ತಿ ಆಯಿತು, ಮುಂದೆ ಏನಾಗಬಹುದೆಂದು ಹಂಗೆ ನನಗೆ ತಿಳಿಯಿತು. ನಾನು ಬೇರೇನೋ ಹೇಳಲು ಮುಂದಾಗಿದ್ದೆ. ಇದ್ದಕ್ಕಿದ್ದ ಹಾಗೆ ಗಾಳಿಯಲ್ಲಿ ವಿಲೀನರಾಗಿ ಬಿಟ್ಟರು. ನಾನು ಆಶ್ಚರ್ಯದಿಂದ ಮೈಮರೆತು ಅಲ್ಲಿಯೇ ನಿಂತು ಬಿಟ್ಟೆ. ಕೆಲ ಕ್ಷಣಗಳ ನಂತರ ಆ 3 ಜನ ಡಾಕಿನಿಯರು ಸೇರಿ ಎಂದು ಕೂಗಿದರು. ಹೌದು ಮೈ ಡಿಯರ್, ಇಂದು ತೇನ್ ಆಫ್ ಕೌಡರ್ ಮುಂದೆ ಇಲ್ಲಿನ ಸಾಮ್ರಾಟನಾಗುತ್ತಾನೆ ಮ್ಯಾಕ್ಬೆತ್. ಸಾಮ್ರಾಟ ಮ್ಯಾಕ್ಬೆತ್ಗೆ ಸ್ವಾಗತ ಎಂದು ಭವಿಷ್ಯ ನುಡಿದರು. ನನ್ನ ಮುದ್ದಾದ ಅರ್ಧಾಂಗಿ, ನನ್ನ ಜೀವವೇ, ನಿನಗೆ ಮೊದಲು ಈ ವಿಷಯವನ್ನು ತಿಳಿಸಬೇಕಾಗಿತ್ತು. ಯಾಕೆಂದರೆ ಮುಂದಿನ ಈ ಸಾಮ್ರಾಟನ ಹೃದಯ ರಾಣಿ ನೀನೇ ಅಲ್ಲವೇ? ಮುಂದಿನ ಈ ವೈಭವಗಳನ್ನು ಅನುಭವಿಸುವ ಮಹಾರಾಣಿ ನೀನೆ. ಈ ನನ್ನ ಮಾತುಗಳನ್ನ ನಿನ್ನ ಹೃದಯದಲ್ಲಿ ಅಡಗಿಸಿಕೊ. ಇಂತಿ ನಿನ್ನ ಪ್ರೀತಿಯ ಮ್ಯಾಕ್ಬೆತ್. ಅವರು ಭವಿಷ್ಯ ನುಡಿದಂತೆ ನಿಮಗೀಗ ತೇನ್ ಆಫ್ ಕೌಡರ್ ಪದವಿ ದೊರಕಿದೆ. ಅಂದರೆ ಅಂದರೆ ಇದರ ಅರ್ಥ ಮುಂದಿನ ಸಾಮ್ರಾಟರು. ಆದರೆ ಒಂದು ವಿಷಯದ ಬಗ್ಗೆ ನನಗೆ ಭಯವಿದೆ. ನಿಮ್ಮ ಸ್ವಭಾವ ಎಷ್ಟು ಸರಳ ಮತ್ತು ಉದಾರವಾಗಿದೆ ಅಂದರೆ ಇವುಗಳು ನಿಮ್ಮ ದಾರಿಗೆ ಮುಳ್ಳಾಗಿ ನಿಂತು ನಿಮ್ಮ ಗುರಿಗೆ ಅಡ್ಡಿಯಾಗಬಹುದು. ನೀವು ಮಹಾನ್ ವ್ಯಕ್ತಿಯಾಗಲು ಬಯಸುತ್ತೀರ, ಆದರೆ ಏನು ಪಾಪ ಕಾರ್ಯಗಳನ್ನು ಮಾಡದೆ, ಮೋಸ ವಂಚನೆ ದ್ರೋಹಗಳನ್ನು ಮಾಡದೆ ಈ ಪದವಿ ಪುರಸ್ಕಾರಗಳು ದೊರೆಯುವುದಿಲ್ಲ ಎಂದು ನಿಮಗೆ ತಿಳಿದಿಲ್ಲ. ಪಾಪ ಕಾರ್ಯಗಳನ್ನು ಮಾಡಲು ನಿಮ್ಮ ಹೃದಯ ನಡುಗುವುದಲ್ಲವೇ? ಶೀಘ್ರ
ಶೀಘ್ರವಾಗಿ ಇಲ್ಲಿಗೆ ಬಂದು ಬಿಡಿ. ನನ್ನಲ್ಲಿ ಎಷ್ಟು ಸಾಹಸವಿದೆಯೋ ಅಷ್ಟನ್ನು ನಿಮ್ಮ ಕಿವಿಗಳಿಗೆ ತುಂಬಿ ನಿಮ್ಮ ಹೃದಯವನ್ನು ತಲುಪುವಂತೆ ಮಾಡುತ್ತೇನೆ. ನನ್ನ ವೀರತ್ವ ತುಂಬಿದ ಮಾತುಗಳಿಂದ ನಿಮಗೆ ಮತ್ತು ನಿಮ್ಮ ರಾಜ ಮುಕುಟಕ್ಕೆ ಅಡ್ಡವಾಗಿ ನಿಂತಿರುವ ಗೋಡೆಯನ್ನು ಒಡೆದು ಚೂರು ಚೂರು ಮಾಡುತ್ತೇನೆ. ದೇವಿ, ಈ ರಾತ್ರಿ ಸಾಮ್ರಾಟ್ ಡಂಕನರು ನಮ್ಮ ಅರಮನೆಗೆ ಬರುವವರಿದ್ದಾರೆ. ಒಳ್ಳೆಯ ಸಂದೇಶವನ್ನೇ ತಂದಿದ್ದೀರಿ. ಬಾ ತಾಯಿ, ಬಾ. ನನ್ನನ್ನು ಆವರಿಸು, ಬಾ. ಬಾ ತಾಯಿ, ಬಾ. ಸರ್ವ ಪ್ರಕಾರದಲ್ಲೂ ನನಗೆ ಶಕ್ತಿಯನ್ನು ನೀಡು ತಾಯಿ, ಶಕ್ತಿಯನ್ನು ನೀಡು. ಬಾ ತಾಯಿ, ಇಂದು ರಾತ್ರಿ ಸಿದ್ಧಪಡಿಸಿದ್ದೇನೆ ತಾಯಿ. ಬಾ, ಬಾ. ನನ್ನನ್ನು ಆವರಿಸು, ಬಾ. ನನ್ನನ್ನು ಆವರಿಸು, ಬಾ. ಓ ನನ್ನ ಹೃದಯದ ರಾಣಿ, ಓ ಮೈ ಡಿಯರ್ ಮ್ಯಾಕ್ಬೆತ್, ಬಂದಿರಾ? ನಿಮಗಾಗಿ ಭವಿಷ್ಯದಲ್ಲಿ ಮಹಾಪದವಿ ಖಂಡಿತ ದೊರೆಯುತ್ತದೆ. ಅದಕ್ಕಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಿಮ್ಮ ಪತ್ರವು ನನಗೆ ಬಹಳ ದೂರದ ವಿಷಯವನ್ನು ತಿಳಿಸಿದೆ. ಅದಕ್ಕಾಗಿ ಭವಿಷ್ಯದ ವೈಭವವನ್ನು ಈಗಿನಿಂದಲೇ ಅನುಭವಿಸುತ್ತಿದ್ದೇನೆ. ದೇವಿ, ಇಂದು ನಿನಗೊಂದು ಸಂದೇಶ ಬಂದಿರಬೇಕಲ್ಲವೇ? ಸಾಮ್ರಾಟ್ ಡಂಕನ್ ಮಹಾರಾಜರು ನಮ್ಮ ಮನೆಗೆ ಆಗಮಿಸುತ್ತಿದ್ದಾರೆ ಮತ್ತು ಇಂದಿನ ರಾತ್ರಿ ಭೋಜನದಲ್ಲಿ ಅವರು ನಮ್ಮೊಂದಿಗೆ ಸಭೆಯಲ್ಲಿದ್ದಾರೆ. ಅವರು ಯಾವಾಗ ಹೊರಡುತ್ತಿದ್ದಾರೆ? ನನಗೆ ತಿಳಿದ ಹಾಗೆ ಅವರು ನಾಳೆಗೆ ಹೊರಡುವವರಿದ್ದಾರೆ. ನಾಳಿನ ಸೂರ್ಯೋದಯವನ್ನು ಅವರು ನೋಡುವುದಿಲ್ಲ. ದೇವಿ, ಏನು ನಿನ್ನ ಮಾತಿನ ಅರ್ಥ? ಈ ನಿಮ್ಮ ಮುಖ, ಈ ನಿಮ್ಮ ಮುದ್ದಾದ ಮುಖವನ್ನು ನೋಡಿದರೆ ನನಗೇನನಿಸುತ್ತದೆ ಗೊತ್ತಾ? ಯಾವುದೋ ಪುಸ್ತಕದ ರೀತಿ. ಆ ಪುಸ್ತಕದಲ್ಲಿ ವಿಚಿತ್ರ ಭಾವನೆಗಳು ಅಡಗಿರುವ ರೀತಿ. ಸರಿಯಾದ ಸಮಯಕ್ಕೆ ಮೋಸ ಮಾಡುವ ಹಾಗಿದ್ದರೆ ಮುಖದಾವ ಭಾವಗಳನ್ನು ಬದಲಿಸಬೇಕು. ಅದು ಹೇಗೆಂದರೆ ಕಣ್ಣುಗಳ ಭಾವಗಳಿಂದ, ಕೈಗಳ ಚಲನವಲನಗಳಿಂದ, ಮಾತುಗಳಿಂದ, ಎಲ್ಲ ಪ್ರಕಾರಗಳಿಂದಲೂ. ನೋಡಿ, ಆ ಡಂಕನ್ ಮನೆಗೆ ಬಂದಾಗ ನೀವು ಮುಗ್ಧ ಮುಗ್ಧ ಹೂವಿನಂತೆ ಆಗಿಬಿಡಿ. ಓ ಡಂಕನ್ ಸಾಮ್ರಾಟರು ಮನೆಗೆ ಬಂದಾಗ ನೀವೆಷ್ಟು ಸೇವೆ ಮಾಡಬೇಕೆಂದರೆ ನಿಮ್ಮ ಸೇವೆಯನ್ನು ಸಾಯುವವರೆಗೂ ಅವನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಬಾಕಿ ಉಳಿದ ಮಹಾ ಷಡ್ಯಂತ್ರದ ವಿಚಾರವನ್ನ ನನಗೆ ಬಿಡಿ. ಈ ಮಹಾ ಸಾಮ್ರಾಜ್ಯದ ಏಕಮಾತ್ರ ಸ್ವಾಮಿ ನೀವಾಗಬೇಕು. ಈ ವಿಷಯದ ಬಗ್ಗೆ ಆಮೇಲೆ ಮಾತನಾಡೋಣ. ಈ ನಿಮ್ಮ ಮುಖವನ್ನು ಹೀಗೆ ಹೀಗೆ ನಗುತ್ತಾ ಇಟ್ಟುಕೊಳ್ಳಿ. ಸ್ವಲ್ಪ ವ್ಯತ್ಯಾಸವಾದರೂ ಎಂತಹ ಆಪತ್ತು ಬೇಕಾದರೂ ಬರಬಹುದು. ನಾನು ಈ ಸಂಭ್ರಮಕ್ಕೆ ತಯಾರು ಮಾಡಿಕೊಳ್ಳುತ್ತೇನೆ. ನೋಡಿ, ಹೀಗೆ ಹೀಗೆ ನಗುತ್ತಾ ಇಟ್ಟುಕೊಳ್ಳಿ.
ಯಾಕಮ್ಮ, ಏನಾಯ್ತು? ಯಾಕಲ್ಲಿಂದ ಹೊರಟು ಬಂದೆ? ಹ್ಯಾಮ್ಲೆ, ನೀನು ಮತ್ತೆ ಮತ್ತೆ ನಿನ್ನ ತಂದೆಯರಿಗೆ ಕೋಪ ಬರುವಂತ ಕೆಲಸವನ್ನೇ ಮಾಡ್ತಾ ಇದೀಯಾ. ನೀವು ಅಷ್ಟೇ ನನ್ನ ತಂದೆಗೆ ಬಹಳ ಕೋಪ ಬರುವಂತೆ ಕೆಲಸವನ್ನೇ ಮಾಡಿದ್ದೀರಿ. ನನ್ನ ಪ್ರಶ್ನೆಯೇ ಬೇರೆ ಇದೆ, ನಿನ್ನ ಉತ್ತರವೇ ಬೇರೆ ತರಹ ಇದೆ. ನೀವು ನನ್ನನ್ನು ತಪ್ಪಾದ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀರಿ. ನಿನ್ನ ಮಾತಿನ ಅರ್ಥ? ಓ, ನಿಮಗೇನ್ ತೊಂದರೆ ಆಗ್ತಾ ಇದೆ? ಹ್ಯಾಮ್ಲೆ, ನಾವು ನಿನಗೆ ಏನಾಗ್ಬೇಕು ಅನ್ನೋದು ಮರ್ತು ಹೋಯ್ತಾ? ಅಯ್ಯೋ, ಎಲ್ಲಾದ್ರೂ ಉಂಟಾ? ಖಂಡಿತವಾಗಿಯೂ ಇಲ್ಲ. ನೀವು ಮಹಾರಾಣಿ ಸಾಹೇಬ್ರು, ನಿಮ್ಮ ಗಂಡನ ಕೊನೆಯ ತಮ್ಮನ ಹೆಂಡತಿ ಹಾಗೂ ನನ್ನ ತಾಯಿ. ನೀವು ನನ್ನ ತಾಯಿ ಆಗ್ಬಾರ್ದಾಗಿತ್ತು. ಏನಿನ ಅಸಹ್ಯವಾದ ಮಾತುಗಳನ್ನ ನಿಲ್ಲಿಸು. ಎಲ್ದಿದ್ರೆ ನಿನ್ನ ಭಾಷೆಯಲ್ಲಿ ಹೇಳೋರ್ನ ಕರೆಸ್ಬೇಕಾಗುತ್ತೆ. ಅಮ್ಮ, ನನಗೆ ಭಯ ಬೀಳಿಸೋ ವ್ಯರ್ಥ ಕೆಲಸ ಮಾಡಬೇಡ. ಬಾಯಿ ಮುಚ್ಚಿಕೊಂಡು ಕೂತ್ಕೋ. ನೋಡು ನಿನ್ನ ಮುಖವನ್ನ. ನಿನ್ನ ನಿಜವಾದ ರೂಪ ನಿನಗೆ ಗೋಚರಿಸುವವರೆಗೂ ಈ ಕನ್ನಡಿಯನ್ನು ನಾನು ಕದಲಿಸೋದಿಲ್ಲ. ಹಾಗೂ ನಿನ್ನ ಹೀನ ಚರಿತ್ರೆ ನೆನಪು ಬರುವವರೆಗೂ ನೋಡು ನೋಡು. ಏನಾಗಿದೆ ಹ್ಯಾಮ್ಲೆ ನಿನಗೆ? ಹುಚ್ಚ ಹಿಡಿದಿದೀಯಾ? ಕೊಲೆ ಮಾಡ್ಬಿಡ್ತೀಯಾ? ಅಮ್ಮ, ಕೊಲೆ ಆಗಿರೋದು ರಾಜಾ ಸಾಹೇಬ್ರದು. ಅದೇ ರಾಜಾ ಸಾಹೇಬ್ರ ತಮ್ಮನ ಜೊತೆ ನಿನ್ನ ಮದುವೆ ಆಗಿದೆ. ಏನು? ರಾಜ ಸಾಹೇಬ್ರ ಕೊಲೆ ಆಗಿದೆಯಾ? ಮೊದಲು ನಿನ್ನ ಬೆರಳು ಹಿಸ್ಕೋದನ್ನ ನಿಲ್ಲಿಸು. ಶಾಂತಿಯಿಂದ ಕೂತ್ಕೋ. ನೋಡು, ನಾನೀಗ ನಿನ್ನ ಮನಸ್ಸಲ್ಲಿರೋ ಕೊಳೆಯನ್ನ ತೆಗೆಯೋ ಬರದಲ್ಲಿದ್ದೇನೆ. ಅಂತ ಕೆಲಸ ನಾನೇನ್ ಮಾಡಿದ್ದೀನಿ? ಏನು ಮಾಡಿಲ್ವಾ ಅಮ್ಮ? ಏನು ಮಾಡಿಲ್ವಾ? ನೀನೆಂತ ಕೆಲಸ ಮಾಡಿದ್ಯಾ ಅಂದ್ರೆ, ನೀನು ಮಾಡಿರೋ ಕೆಲಸ ಇಡೀ ಹೆಣ್ಕುಲಕ್ಕೆ ಕಳಂಕ ತರುವಂಥದ್ದು. ಆ ವೇಶ್ಯೆ ಕೂಡ ತಾನು ಮಾಡುವ ಕೆಲಸಕ್ಕೆ ಕೃತಜ್ಞಳಾಗಿರ್ತಾಳೆ. ಆದ್ರೆ ನೀನು ಆ ವೇಶ್ಯೆಗಿಂತಲೂ ಹೀನವಾದ ಕೆಲಸ ಮಾಡಿದ್ಯಲ್ಲಮ್ಮ. ನೀನು ಮಾಡಿರೋ ಹೀನವಾದ ಕೆಲಸಕ್ಕೆ ಸ್ವಲ್ಪವೂ ಮರುಕ ಪಡೆದ ಹೆಂಗಸು ನೀನು. ನೀನು ಮಾಡಿರೋದ್ರಲ್ಲಿ ಕುರುಡು ಪ್ರೀತಿ ಇದೆ. ಆದ್ರೆ ಆ ಪ್ರೀತಿಗೆ ಸುಂದರತೆನೇ ಇಲ್ವಲ್ಲಮ್ಮ, ಸುಂದರತೆನೇ ಇಲ್ಲ. ಮದುವೆ ಎಂಬ ಪವಿತ್ರವಾದ ಬಾಂಧವ್ಯದ ರೂಪರೇಷೆಗಳನ್ನೇ ಬದಲಾಯಿಸ್ಬಿಟ್ಟೆ ನೀನು. ಅಲ್ಲಿ ನೋಡಮ್ಮ, ಅಲ್ಲಿ ಆ ಎರಡು ಭಾವಚಿತ್ರಗಳು ನೋಡಮ್ಮ. ಸ್ವಲ್ಪವೂ ವ್ಯತ್ಯಾಸ ಇಲ್ಲದ ರೂಪ. ಅಮ್ಮ, ನಿಮ್ಮ ಮುಂದೆ ಸುಂದರವಾದ ತೋಟ ಒಂದು ಕಡೆ, ಮತ್ತೊಂದು ಕಡೆ ಬಂಜರು ಭೂಮಿ ಇತ್ತು. ಆದ್ರೆ ನೀವು ಆಯ್ಕೆ ಮಾಡಿದ್ದು ಈ ಬಂಜರು ಭೂಮಿಯನ್ನ. ಯಾಕಮ್ಮ, ಯಾಕೆ? ನಿನ್ನ ಕಣ್ಣು ಇಬ್ಬರೇ ಹೋಗಿತ್ತಾ? ಹೇಳು ನೋಡು. ಆದ್ರೆ ನನ್ನ ಕಣ್ಣು ಪ್ರೀತಿಯಿಂದ ಕುರುಡಾಗಿತ್ತು ಅಂತ ಮಾತ್ರ ಸುಳ್ಳು ಹೇಳ್ಬೇಡ. ಯಾಕಂದ್ರೆ ಈ ವಯಸ್ಸಿನಲ್ಲಿ ನಿನ್ಗೆ ಯಾವ ಯೌವನವೂ ಇಲ್ಲ, ಯಾವ ಬಿಸಿ ರಕ್ತವೂ ಇಲ್ಲ. ಅದ್ಯಾವ ಪಿಸಾಚಿ ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿತ್ತಮ್ಮ? ಈ ರೀತಿ ಕ್ಷಮಿಸಲಾರ್ದ ತಪ್ಪು ಮಾಡ್ಬಿಟ್ಟಲ್ಲ. ದೇವರು ನಿನ್ಗೆ ಬುದ್ಧಿ ಕೊಟ್ಟಿದ್ರು, ಅದನ್ನು ಹುಚ್ಚು ಹಿಡಿದವಳಂತೆ ಬಳಸಿದ್ಯಾ. ನಿನಗೆ ನಿಜ ವಿಚಾರ ಗೊತ್ತಿಲ್ಲ ಹ್ಯಾಮ್ಲೆ. ನಿನಗೆ ಏನು ತಿಳಿದಿಲ್ಲ, ಗೊತ್ತಿಲ್ಲ. ಇಷ್ಟೊಂದು ಅವಮಾನ ಮಾಡ್ಬೇಡ ಮಗನೇ. ನನ್ನ ಕಣ್ಣನ್ನ, ನನ್ನ ಆತ್ಮದ ಒಳ ಹೊಕ್ಕು ಎಲ್ಲ ಕರಾಳ ಸತ್ಯವನ್ನ ನೋಡುವಂತೆ ಮಾಡಬೇಡ. ಅದನ್ನ ಅರಿಸೋದು ಅಷ್ಟೊಂದು ಸುಲಭದ ಮಾತಲ್ಲ, ಅಷ್ಟೊಂದು ಸುಲಭದ ಮಾತಲ್ಲ. ಇಷ್ಟೆಲ್ಲ ಆತ್ಮಾವಲೋಕನ ಮಾಡಿಕೊಂಡಿರುವ ನೀನು ಮತ್ತೆ ಅವನ ಜೊತೆ ಅದು ಹೇಗಮ್ಮ ಸಂಸಾರ ಮಾಡ್ತೀಯಾ?